ಈಗ ಫಾರೂಕ್ ಅವರಿದ್ದಾರೆ, ಸುಂದರೇಶ್ ಅವರಿದ್ದಾರೆ. ನಿಮ್ಮಿಬ್ಬರಲ್ಲಿ ಯಾರು ಬೇಕಾದರೂ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದು. ಜನಸಾಮಾನ್ಯರಾಗಿ ಯೋಚನೆ ಮಾಡೋದಾದ್ರೆ ನೀವು ಹೇಳ್ತಾ ಇದ್ರಿ ಸುಂದರೇಶ್ ಅವರು 20% ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಒಂದು 20% ಇರ್ಬೋದು, ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಯುದ್ಧ ಮಾಡೋಕ್ಕೆ ಅಂತ. ಅದಕ್ಕೆ ನಾನು ಹೇಳಿದ್ದೆ ಅದೇನು ಬಿರಿಯಾನಿನ ಸರ್ ಹೋಗಿ ಮನೇಲಿ ತರಕಾರಿ ತಂದು ಮಾಡೋಣ ಅಂದರೆ ಅಂತ. ಈಗ ಆಲ್ರೆಡಿ ಆರ್ಥಿಕತೆಯಲ್ಲಿ ನಾವು ಮುಂದುವರಿತಾ ಇರುವಂತಹ ದೇಶ. 2040-50 ಅಷ್ಟೊತ್ತಿಗೆ ಆಲ್ರೆಡಿ ನಾವು ಟಾಪ್ 2-3 ಬಂದ್ಬಿಡ್ತೀವಿ ಅನ್ನುವಂತಹ ಯೋಚನೆಯಲ್ಲಿದ್ದೀವಿ. ಆ ಹಿನ್ನೆಲೆಯಲ್ಲೇ ಮುಂದುವರಿತಾ ಇದ್ದೀವಿ. ಒಂದು ವೇಳೆ ಈ ಯುದ್ಧ ಆದರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಮಾತ್ರ ಡ್ಯಾಮೇಜ್ ಇಲ್ಲ, ಆರ್ಥಿಕತೆಯಲ್ಲಿ ನಾವು ಕೂಡ ಹಿಂದುಳಿತೀವಿ. ಅಭಿಪ್ರಾಯ ನಿಮ್ಮದು? ಮೇಡಮ್, ಈಗ ನಾವು ಆರ್ಥಿಕತೆಯಲ್ಲಿ ಬೆಳೀತಿದ್ದೀರಿ ಅಂತ ನೀವು ಹೇಳ್ತಿರೋದು ಕರೆಕ್ಟಾಗಿದೆ. ಈಗ ಆರ್ಥಿಕತೆಯಲ್ಲಿ ಬೆಳೀತಿದ್ದೀವಿ ಅಂತ ಎಷ್ಟು ವರ್ಷ ಗುಲಾಮರಾಗಿರೋಕ್ಕಾಗತ್ತೆ? ಹಾಗಿದ್ರೆ ಈಗ ನಮ್ಮ ಸೈನಿಕರನ್ನ, ನಮ್ಮ ನಾಗರಿಕರನ್ನ ಬಲಿ ತಗೊಂಡು ನೀವು ಆರ್ಥಿಕತೆಯಲ್ಲಿ ಬೆಳೆದ್ರೇನು ಬಿಟ್ರೇನು? ಅವಶ್ಯಕತೆ ಆ ಬೆಳವಣಿಗೆ ಏನಕ್ಕೆ ಬೇಕು ನಮಗೆ? ಇವತ್ತು ನಾವು ಘೋಷಣೆ ಮಾಡಿದ್ದೀವಿ ಯುದ್ಧ ಆಗತ್ತಾ, ನಾವು 1000 ಜನ ನಾವು ಕಾರ್ಯಕರ್ತರು ನಾವು ರೆಡಿ ಇದ್ದೀವಿ, ನಮ್ಗೇನು ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅಂತೇಳಿ ಸಿ ಪ್ರಮೋದ್ ಮುತಾಲಿಕ್ ಜಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಯಾವ ಮುಸ್ಲಿಂ ಸಂಘಟನೆಯವರು ಕೊಟ್ಟಿದ್ದಾರೆ, ನೀವು ಬನ್ನಿ ಒಳಗಡೆ ನಿಮ್ಗೆ ಗನ್ ಇಟ್ಕೊಳ್ಳೋಕ್ಕೆ ನಿಮ್ಗೆ ಮನೆ ಕೊಡ್ತೀವಿ ಅಂತ ಬಿಟ್ಟರೆ ಬೇರೆ ಇನ್ನೇನು ಯಾವುದು ಹೇಳಲ್ಲ ಅವರು. ಯಾಕೆ ಸರ್? ಜಮೀರ್ ಅಹಮದ್ ಅವರು ಜಮೀರ್ ಅಹಮದ್ ಹೋಗೋದಿದ್ರೆ ಮೋದಿ ಅವ್ರನ್ನ ಕೇಳುವಂತ ಅವ್ನ ಧೈರ್ಯ ಇದ್ರೆ ಅವ್ನು ಹೋಗ್ಲಿ. ಮೋದಿ ಅವ್ರನ್ನ ಕೇಳ್ಕೊಂಡು ಏನೋ ಭದ್ರತೆಗೋಸ್ಕರ ಬದುಕಿಗೋಸ್ಕರ ಹೋಗ್ತಾರೆ. ಇದೇ ಜಮೀರ್ ಅಹಮದ್ ಮೊನ್ನೆ ಟೂರ್ ಹೋಗಿದ್ರೆ ಅವ್ನು ಬದುಕ್ತಿದ್ದ. ಇಲ್ಲಿ ಕೆಲವೊಬ್ರು ಹಂಗ್ ನೋಡೋದಾದ್ರೆ ಅಲ್ಲೊಬ್ಬ ಮುಟ್ಟಾಳ ಅನ್ನುವಂತಹ ಅನಿಸ್ಕೊಳ್ಳೋ ಸಂಸದ ಒಂದು ಪ್ಲಾಸ್ಟಿಕ್ ಎಂತ ಫ್ಲೈಟ್ಗೆ ನಮ್ಮ ವೆಪನ್ ಹೆಸರನ್ನ ಬರೆದು, ಏನ್ ಸರ್ ಅದು ರಫೇಲ್ ಅಂತ ಬರೆದು ಲಿಂಬೆ ಹಣ್ಣು ಮತ್ತೆ ಮೆಣಸಿನ್ಕಾಯಿ ಕಟ್ಟಿ ಇನ್ನೂ ಪೂರ್ಸಿದಿರ ಅಂತ ಕಾಲೆಳಿತಾರೆ. ಅಂತದ್ರಲ್ಲಿ ಒಬ್ಬ ಸಚಿವರಾಗಿ ಹೋಗ್ತಾರ ಬಿಡ್ತಾರೋ ಸೆಕೆಂಡ್ರಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅಂದಾಗ ಎಲ್ಲದನ್ನು ಯಾಕೆ ಜಮೀರ್ ಈ ಮಾತು ಹೇಳ್ತಿದಾರೆ ಅಂದ್ರೆ, ಜಮೀರ್ ಕ್ಷೇತ್ರದಲ್ಲೇ ಹೈಯೆಸ್ಟ್ ಭಯೋತ್ಪಾದಕರು ಮತ್ತು ಬಾಂಗ್ಲಾದೇಶ ನುಸುಳುಕೋರರು ಇರುವಂಥದ್ದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಅವ್ನು ಬದುಕಿಗೋಸ್ಕರ ಅವ್ನು ಹೇಳ್ಕೊಳ್ತಾ ಇದ್ದಾರೆ. ಗೊತ್ತು ಜನಗಳು ಇವತ್ತು ಅಲ್ಲಿ ಕಲ್ಲು ಹಣಿದ್ರೆ ಇಲ್ಲಿ ನನ್ನ ಮನೆಗೆ ಕಲ್ಲು ಹಣಿತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇವತ್ತು ಕೂಡ ಮುಸ್ಲಿಮ್ಸ್ ಅಲ್ಲಿ ಜನಗಳು ಬುದ್ಧಿವಂತರಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು 2% ಜನಗಳಿಗೆ ಮಾತ್ರ ಹೆಂಗಾಗಿದ್ರೆ ಗೊತ್ತಾ, ಅವರು ಒಗ್ಗಟ್ಟಾಗ್ತೀವಿ ಅಂದ್ರೂ ನಿಮಗೆ ತಡ್ಕೊಳಕ್ಕಾಗಲ್ಲ. ವಾಪಸ್ ಏನಾದ್ರು ಹೇಳಿಕೆ ಕೊಟ್ರೆ ಅದಕ್ಕೂ ಒಗ್ಗಟ್ಟಾಗ ತಡ್ಕೊಳ್ಳ ಅಂತ ಹೇಳ್ತೀರಿ ನೀವು. ಅವ್ರು ಹೊಡೆದಾಕಿಲ್ವಾ, ನಾವು ಹೊಡೆದಾಕೆ ಪ್ರತಿಕಾರ ತೀರಿಸ್ಕೊಳ್ಳೋದು. ಅವ್ರಿಗೆ ಹತ್ತಿನಕ್ ಬಿಡಿ ಕೇಳಿ. ಅಲ್ಲಲ್ಲ, ಇವತ್ತು ಯುದ್ಧ ಮಾಡೋದಕ್ಕೆ ನಾವು 1000 ಜನ ನಾವು ಹುಡುಗರನ್ನ ಕಳಿಸ್ತೀವಿ ಅಂತ ಹೇಳಿದನು. ನನ್ನನ್ನು ಕೊಡಿ ಅಂತ ಮೋದಿ ಹತ್ರ ಬೇಡುವಂತ ಅವಶ್ಯಕತೆ ಏನಿದೆ? ಜಮೀರ್ ಮೊದಲು ಅವನ ಕ್ಷೇತ್ರದಲ್ಲಿ ಇರುವಂತ ನುಸುಳುಕೋರ ಬಾಂಗ್ಲಾದವ್ರನ್ನ ಫಸ್ಟ್ ಯುದ್ಧ ಮಾಡಿ ಆಚೆ ಕಳಿಸ್ಲಿ, ಆಮೇಲೆ ಅವನು ಬಾರ್ಡ್ರಿಗೆ ಹೋಗ್ಲಿ. ಆ ಯೋಗ್ಯತೆ ಇಲ್ದನ್ ಮಾತನ್ನ ನಾವು ಯಾಕೆ ನಾವು ಇನ್ನೊಂದು ಹೇಳ್ತೀನಿ, ಯಾಕೆ ನಾವು ಯುದ್ಧ ಮಾಡಬೇಕು ಅಂತ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಮಗೆ ಯುದ್ಧ ಆದ್ರೇ ಹಿತಶತ್ರು ಯಾರು, ಇನ್ನಿರುವಂತಹ ಶತ್ರುಗಳು ಯಾರಿದ್ದಾರೆ ನಮಗೆ ಗೊತ್ತಾಗಲ್ಲ. ಒಳಗಿರುವಂತ ಶತ್ರುಗಳನ್ನ ಸಾಕ್ತಿರುವಂತ ರಾಜಕಾರಣಿಗಳ ಮನೆಗೆ ಫಸ್ಟ್ ಗುಂಡು ಹೊಡೆದ್ರೆ ನಮ್ಮ ದೇಶ ಸುರಕ್ಷಿತವಾಗಿರಕ್ಕೆ ಸಾಧ್ಯ ಇರುತ್ತೆ. ಇವತ್ತು ಇಸ್ಲಾಮಿಕ್ ಅಲ್ಲಿ, ನಾನು ಮುಸ್ಲಿಮ್ಸ್ ಬಗ್ಗೆ ನಾನು ಮಾತಾಡಲ್ಲ, ಇಸ್ಲಾಮಿಕ್ ಭಯೋತ್ಪಾದಕರ ಚಟುವಟಿಕೆ ಪದೇ ಪದೇ ಕಾಶ್ಮೀರದಲ್ಲಿ ನಡೀತಾನೆ ಇದೆ. ಇನ್ನೂ ನೀವು ಆರ್ಥಿಕ ಸ್ಥಿತಿ ಅಂತ ಎಷ್ಟು ಜನ ಸೈನಿಕರ ಸ್ಥಿತಿ ಮಾಡ್ತೀರಿ, ಎಷ್ಟು ಜನ ನಾಗರಿಕರ ಸ್ಥಿತಿ ಮಾಡ್ತೀರಿ ನೀವು? ಏನ್ ನಿಮ್ಗೆ ಇದು ಆಟದ ಗೊಂಬೆನಾ? ಸೈನಿಕರು ಅಂದ್ರೆ, ನಾಗರಿಕರು ಅಂದ್ರೆ ಆಟದ ಗೊಂಬೆನಾ? ಯಾವುದೋ ಒಂದು ನಿಮ್ಮ ಚುನಾವಣೆಗೋಸ್ಕರ ಇದನ್ನೆಲ್ಲ ಬಳಸ್ಕೊಂಡು ಇವತ್ತು ಹೊಡಿತೀವಿ, ನಾಳೆ ಹೊಡಿತೀವಿ, ನಾಡ್ದು ಹೊಡಿತೀವಿ. ಹೌದು, ಇವ್ರು ಏನೇನು ಯುದ್ಧ ಮಾಡ್ಬೇಕು ಅನ್ನೋದನ್ನ ನಮ್ಮ ಸಾಹೇಬ್ರು ಹೇಳ್ದಂಗೆ ಅದನ್ನ ಆಲ್ರೆಡಿ ಮಿಲಿಟರಿ ಅವ್ರಿಗೆ ನಾವೇನು ಹೇಳ್ಕೊಡುವಂಥದ್ದಲ್ಲ. ಈ ದೇಶ ಸಂರಕ್ಷಣೆ ಭಾರತ ಮಾತೆ ಹೇಗೆ, ಅವರೆಲ್ಲರೂ ಭಾರತ ಮಾತೆಯ ಸುಪುತ್ರರೇ. ನಾವು ಕೂಡ ಭಾರತ ಮಾತೆ ಸುಪುತ್ರ ಅಂತ ಹೇಳ್ಕೊಳಕ್ ಆಗಲ್ಲ. ಶಶಾಂಕ್ ಅವರು ನಿಜವಾಗಿ ಅಟ್ಯಾಕಿಗೂ ಯುದ್ಧಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ಸರ್? ಅಟ್ಯಾಕ್ ಸಿಂಗಲ್ ಸೈಡ್ ಇಂದ ಆದ್ರೆ ಅಟ್ಯಾಕ್ ಆಗುತ್ತೆ, ಯುದ್ಧ ಅಂದ್ರೆ ಎರಡೂ ದೇಶಗಳು ನಿಂತ್ಕೋಬೇಕು. ಈಗ ಆಗ್ತಾರದ ಯುದ್ಧ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಪಾಕಿಸ್ತಾನದ ನುಸುಳುಕೋರರು ಈ ನಮ್ಮ ದೇಶದಲ್ಲಿ ಇರುವಂತದ್ದು ಸೆಂಟ್ರಲ್ ಇಂಟೆಲಿಜೆನ್ಸ್ಗೆ ಇದೆ. ಮೊದಲು ಇವ್ರನ್ನ ಹೊಕ್ಕಿ ಹೊಡೆದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಬಾರ್ಡ್ರಿಗೆ ಬರಲ್ಲ. ಈ ಯುದ್ಧ ಅನ್ನೋದು ಏನಾಗಿದೆ ಅಂದ್ರೆ, ಇದೊಂದು ಕಾಮಿಡಿ ಶೋ ಆಗಿದೆ. ಇನ್ನು ಮುಂದೆ ರಾಜಕಾರಣಿಗಳಿಗೆ ಈ ಕಾಮಿಡಿ ಶೋ ನಡೆಯಲ್ಲ. ಇನ್ನು ಮಿಲಿಟರಿಗಳು ಏನ್ ಮಾಡ್ತಾರೆ ಅಂದ್ರೆ, ಬಂದೂಕನ್ನ ಪಾಕಿಸ್ತಾನಕ್ಕೆ ತಿರ್ಸಿದ್ನೇನಾದ್ರು ತಿರ್ಸಿ ನಿಮ್ಮ ಯುದ್ಧ ಅನ್ನೋ ಪದ ಕಾಮಿಡಿ ಶೋ ಅನ್ನುವಂತಹ ಪದ ವಾಪಸ್ ತಗೊಳ್ಳಿ. ಬಳಸಬೇಡಿ ಅಂತ ನಾನು ಸೈನಿಕರಿಗೆ ಹೇಳ್ತಾ ಇಲ್ಲ, ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ. ನೀವು ಬೇಕಾದಂಗೆ ನೀವು ಬಳಸ್ಕೊಂಡು ನಿಮ್ಮ ಮನೆಯಿಂದ ಬೇಡ ಒಬ್ರೋ ಇಬ್ರು ಸೈನಿಕರನ್ನ ಮನೆ ಮಕ್ಕಳನ್ನ ಕಳ್ಸಿದ್ರೆ ಆ ಭಯ, ಆತಂಕ, ನನ್ನ ಮನೆ ಮಗ ವಾಪಸ್ ಬರ್ತಾನ ಇಲ್ವೋ ಅನ್ನುವಂತಹ ಆತಂಕ ನೋಡಿ. ಒಂದು ವಿಷಯ ಹೇಳ್ತೀನಿ, ಅದಕ್ಕೂ ನಿಮ್ಗೊಂದು ವಿಷಯ, ಯುದ್ಧ ಕಾಮಿಡಿ ಶೋ ದಯವಿಟ್ಟು ನೀವು ಅದನ್ನ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಯುದ್ಧನ ರಾಜಕಾರಣಿ
ಹೇಳಿ ಅಪಾರ್ಥ ರಾಜಕಾರಣಿಗಳು ಯಾಕೆ ಬಳಸ್ಕೋಬೇಕು? ನಾನು ಹೇಳೋದು, ನೀವು ಡೈರೆಕ್ಟ್ ಆಗಿ ಜಮೀರ್ ಅಹಮದ್ ಖಾನ್ ನ ಟಾರ್ಗೆಟ್ ಮಾಡಿದ್ರಲ್ಲ, ನಾನು ಸಿಂಪಲ್ ಆಗಿ ನಾನು ಅವ್ರ ಪರವಾಗಿ ತಗೊಂಡು ಮಾತಾಡ್ತಾ ಇಲ್ಲ. ಅವರು ಒಬ್ರು ಶಾಸಕರು ಇರ್ಬೋದು, ಒಬ್ರು ಮಂತ್ರಿ ಇರ್ಬೋದು, ಅದು ಸೆಕೆಂಡ್ರಿ. ಮೊದಲನೇದಾಗಿ ಅವರು ಒಬ್ರು ಭಾರತೀಯರು, ಕರೆಕ್ಟಾ? ಆ ರೀತಿ ನೀವು ಯಾಕೆ ಆಲೋಚನೆ ಮಾಡಲ್ಲ? ನೀವು ಮುಸಲ್ಮಾನರು ಅಂದ್ರೆ ಮುಸಲ್ಮಾನರ ಹೆಸರು ಬಂದ್ರೇನೆ ಫಕ್ ಅಂತ ಒಂದೇ ಸಲ ಬೆಂಕಿ ಹಾಕಿದವರಿಗೆ 5,000 ರೂಪಾಯಿ ಕೊಟ್ಟು ಕರ್ಕ ಯಾವ ಸೀಮೆ ಭಾರತೀಯರೇ? ಯಾವ ಸಂವಿಧಾನದಲ್ಲಿ ಅದ್ರಲ್ಲಿ ಅಮಾಯಕರ ಅಮಾಯಕರಿದ್ದಾರೆ? ಬಾಂಬ್ ಹಾಕಿದಾರೆ ಅಮಾಯಕರು ಅಂತಾನೆ ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಮಾಡಿದ್ರೆ ಅಮಾಯಕರು ಅಂತಾನೆ. ನಿಮ್ಮ ಗೃಹ ಸಚಿವ ತಗೊಂಡ್ಬಂದಿ ನಾವು ಹಿಂದೂ ಕಾರ್ಯಕರ್ತ ನೋಡಿ ಮೇಡಮ್, ನ್ಯಾಯ ಇರ್ಬೇಕು. ಭಾರತೀಯ ನನ್ನ ಪ್ರಾಣವನ್ನು ಒತ್ತ ಇಟ್ಟು ಹುಬ್ಳಿಯಲ್ಲಿ ನೀವು ಮಾತಾಡಿದ್ರೆ ಒಬ್ಬ ರೌಡಿ ಶೀಟರ್ನ ತಗೊಂಡ್ಬಂದಿ ನೀವು ಹಿಂದೂ ಮುಖಂಡ ಅಂತ ಹೇಳ್ತೀರಾ? ನಿಮ್ಮಲ್ಲಿ ಯಾರು ರೌಡಿ ಇಲ್ವನ್ರಿ? ಯಾರು ಇಲ್ಲ, ಪ್ರತಿಯೊಬ್ಬರಲ್ಲೂ ಇದ್ದಾರೆ. ಮಾಡಬೇಕು. ದೇಶಭಕ್ತಿ ಇರೋದಕ್ಕೆ ಹೇಳಿದ್ದು, ನಾನು ಬಂದು ನಿಂತ್ಕೊಂತೀನಿ. ಉರಿಯುತ್ತೆ. ಮುಸಲ್ಮಾನ ಇಲ್ಲಿ ಒಬ್ಬ ಶಾಸಕ ಇದ್ದಾನೆ, ಶಾಸಕ ಮುಸ್ಲಿಮ್ಸ್ ಸಂವಿಧಾನ ನಾವಲ್ಲ, ನೀವು ಮುಚ್ಚಿ ಬೀಳ್ತಾ ಇದ್ದೀರಾ. 144 ಸೆಕ್ಷನ್ ಇವತ್ತು ಮಂಗಳೂರಲ್ಲಿ ಇದ್ದಾಗ 1,000 ಜನ ಬೀದಿಗಿಳಿದಿರಲಿಲ್ಲ. ಅವಾಗ ಅವರು ಸಂವಿಧಾನ ಇದ್ದಿಲ್ಲ. ಮುಸಲ್ಮಾನರು ಬಂದ್ರೆ ಕೆಜೆಹಳ್ಳಿ, ಡಿಜೆಹಳ್ಳಿ, ಹುಬ್ಳಿ ಇವ್ರು ನಾಚಿಕೆ ಮಾನ ಫಾಲೋ ಮಾಡಬೇಕಾಗಿತ್ತು. ಇವತ್ತು ಪಾಕಿಸ್ತಾನ ಮಾಡಬೇಕಾಗಿತ್ತು ಮೇಡಮ್. ಮುಸ್ಲಿಮ್ಸ್ ನಾವು ಸಂವಿಧಾನ ಫಾಲೋ ಮಾಡ್ತಾ ಇದ್ದೀವಿ. ನಾವು ಸಂವಿಧಾನ ಫಾಲೋ ಮಾಡ್ತಾ ಇದ್ದೀವಿ. ಮುಸಲ್ಮಾನರು ಮಾತ್ರ ಸಂವಿಧಾನ, ನಿಮ್ಗೆಲ್ಲ ಸಂವಿಧಾನ ಇಲ್ಲ. ನಾವು ನೀಚರಲ್ಲ, ಯಾರು ನೀಚರು ಅಂತ ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಯಾರು ನೀವೇ ತೋರಿಸ್ತಾ ಇದ್ದೀರಾ. ಇಲ್ಲಿ ನಾವು ಬಂದಿರೋದು ಯುದ್ಧದ ಬಗ್ಗೆ ಮಾತಾಡೋಣ ಅಂದ್ರೆ ಜಮೀರ್ ಅಹಮದ್ ಖಾನ್ ಬಗ್ಗೆ ಮಾತಾಡ್ತೀರಾ? ಕ್ಷೇತ್ರದಲ್ಲಿರುವಂತಹ ನುಸುಳುಕೋರ ಮಾತಾಡೋದಲ್ಲ, ಬನ್ನಿ. ಆಯ್ತು ತೋರಿಸಿ. ಮತ್ತೆ ನೀವು ಹೋಗ್ಬಿಟ್ಟೆ, ಯಾಕಂದ್ರೆ ಅದ್ರ ಕಾನೂನು ಪಾಲನೆ ಆಗಿದ್ರೆ ಪಾಲನೆ ಮಾಡ್ತಾ ಇದ್ದೀರಿ. ತೋರಿಸಿ. ಇಂಥವ್ರು ಇದಾರೆ ಬಾಂಗ್ಲಾದೇಶದವ್ರು, ಇಷ್ಟು ಜನ ಇದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ಹಿಡಿದು ನಿಂಬಾಳ್ಕರ್ ಡಿಸಿಪಿ ಆದಾಗ ಪೊಲೀಸ್ ಅವ್ರನ್ನ ತಳ್ಳಿ ಕರ್ಕೊಂಡೋದ್ನಲ್ಲ, ನೀಚ ನಿರ್ಲಜ್ಜ ನಿಮ್ ಜಮೀರು. ಎಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಅವತ್ತೆಲ್ಲ ಹೋಗಿತ್ತು. ಎಲ್ಲಿ ಕರ್ಕೊಂಡೋದ? ಚಾಮರಾಜಪೇಟೆ ಕರ್ಕೊಂಡೋದ. ಹೌದು, ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ತೋರಿಸಿ. ಇಡೀ ಮಾಧ್ಯಮದಲ್ಲಿದೆ, ಪತ್ರಿಕಾ ಸಾಕು ಮಾತಾಡಕ್ಬಿಟ್ರೆ ಇದೇ ಮಾತಾಡ್ತೀರಾ. ಅಲ್ಲ, ಒಳಗಡೆ ಕೇಳ್ರಿ ಇಲ್ಲಿ ಸುಂದರೇಶ್ ಅವರೇ, ಅಲ್ಲಿ ನೋಡಿದ್ರೆ ಅಷ್ಟೊಂದು ಗಂಭೀರವಾದಂತಹ ವಿಚಾರ. ಯುದ್ಧದಲ್ಲಿ ವಾಪಸ್ ಮನೆಗೆ ಹೋಗ್ತೀನೋ ಇಲ್ವೋ ಅನ್ನುವಂತಹ ಅಂಜಿಕೆ, ಅಳುವು ಅಥವಾ ಭಯ ಎಲ್ಲದನ್ನು ಬಿಟ್ಟು ನಮಗೋಸ್ಕರ ಕಾಪಾಡೋಕ್ಕೆ, ಹೋರಾಡಕ್ಕೆ ಯೋಧರು ರೆಡಿ ಆದ್ರೆ ನೀವು ಇನ್ನೂ ಧರ್ಮ 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 ತೊಳಕ್ಕೆ ಕಚ್ಚಾಡ್ತಿರಲ್ಲ. ನಮ್ಗೆ ಈ ರೀತಿಯ ಕಚ್ಚಾಟಕ ಅವರು ಗಡಿಯಲ್ಲಿ ಸೇನೆ ಇರೋದು ಈ ರೀತಿಯ ಕಚ್ಚಾಟ ನೋಡೋದಕ್ಕೆ ಇದನ್ನ ನೋಡ್ಬಿಟ್ರೆ ಅವರೆಲ್ಲ ವಾಪಸ್ ಮನೆಗೆ ಲಗೇಜ್ ತಗೊಂಡು ಇಂಥವ್ರಿಗೋಸ್ಕರ ನಾವು ಜೀವ ಕೊಡ್ಬೇಕಾ, ಹುತಾತ್ಮರಾಗ್ಬೇಕಾ? ನಮ್ಗೆ ಯಾವ ಹಣೆ ಬರ ಅಂತ ಮಾಡ್ತೀರಾ?
ನಾನು ಯೋಧಕ್ಕೋಸ್ಕರ ಬಂದು ನಾನು ಡಿಫೆನ್ಸ್ ಆಫೀಸರ್ನ ಇದಕ್ಕೆ ಕೇಳಿದ್ದು. ಗಡಿಯಲ್ಲಿ ಯೋಧರು ಕೇಳ್ರಿ ಸುಂದರೇಶ್, ಯೋಧ್ಯ ಮಾಡೋದಕ್ಕೋಸ್ಕರನೇ ನಾನು ಹೋಗ್ಬಿಡ್ತೀನಿ ಅನ್ನಕ್ಕೆ ಕಳ್ಸದ್ ಯಾರು? ಎಂತೆಂತವ್ರನ್ನ ಕಳ್ಸಲ್ಲ, ಕೇಳಿ ಇಲ್ಲಿ. ಇದಕ್ಕೆ ಕೇಳಿದ್ದು ಡಿಫೆನ್ಸ್ ಆಫೀಸರ್ನ. ಡಿಫೆನ್ಸ್ ಆಫೀಸರ್ನ ಇದಕ್ಕೆ ಕೇಳಿದ್ದು. ಗಡಿಯಲ್ಲಿ ಅವ್ರು ವಾರ್ ಮಾಡ್ತಾರೆ, ನಮ್ಮಲ್ಲಿ ನಾವ್ ಹೆಂಗಿರ್ಬೇಕು, ನಮ್ಮ ನಿಯತ್ ಹೆಂಗಿರ್ಬೇಕು, ನಮ್ ಕೆಲಸ ಏನಿರ್ಬೇಕು, ನಮ್ ಜವಾಬ್ದಾರಿ ಏನಿರ್ಬೇಕು ಅಂತ ಅದಕ್ಕೆ ಅವ್ರನ್ನ ಇಷ್ಟು ತನಕ ಕೇಳಿದ್ದು. ಗಡಿಯಲ್ಲಿ ಅವ್ರು ವಾರ್ ಮಾಡ್ತಾರೆ. ದಯವಿಟ್ಟು ದಯವಿಟ್ಟು ಒಂದೇ ಸಾಕು ಮಾಡಿ ಅವ್ರ ಆಡಿಯೋನ. ಸರ್ ಒಂದೇ ನಿಮಿಷ ಹೇಳ್ಬಿಡಿ ಸರ್. ದೇಶದ ಒಳಗೆ ನಾಗರಿಕನ ಜವಾಬ್ದಾರಿ ಕರ್ತವ್ಯ ಹೇಗಿರ್ಬೇಕು ದಯವಿಟ್ಟು ಇಂಥವ್ರಿಗೆ ಅರ್ಥ ಆಗಂಗೆ ಹೇಳ್ಬಿಡಿ. ದೇಶದ ನಾಗರಿಕರು ಅವ್ರ ಪಾಡಿಗೆ ಅವರು ಸೈಲೆಂಟ್ ಆಗಿದ್ರೆ ಬಹಳ ಒಳ್ಳೇದೀಗ. ಶೇಮ್ ಆಗ್ಬೇಕು ನೋಡಿ ಇಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋಕೆ. ಈಗ ಯಾವುದೇ ಶಾಸಕ ಆಗ್ಲಿ, ಯಾವುದೇ ಸಚಿವ ಆಗ್ಲಿ, ಯಾವುದೇ ರಾಜಕಾರಣಿ ಆಗ್ಲಿ, ಅವರು ಯುದ್ಧಕ್ಕೆ ನಾನು ಬರ್ತೀನಿ, ಬಲಿದಾನ ಕೊಡ್ತೀನಿ, ನಾನು ಯಾವುದೋ ಒಂದು ಸೆಲ್ಫ್ ನಾನು ಡಿಫ್ಯೂಸ್ ಮಾಡ್ಕೊತೀನಿ, ಈ ಮಾತು ಹೇಳೋ ಅವಶ್ಯಕತೆ ಇಲ್ಲ. ಒಬ್ಬ ಶಾಸಕರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನೀವು ಮಾಡಿ. ಒಬ್ಬ ರಾಜಕಾರಣಿ ಕೆಲಸ ಅವ್ರು ಮಾಡ್ಲಿ, ಕ್ಷೇತ್ರ ಜನತೆ ಅವ್ರಿಗೆ ಆಯ್ಕೆ ಮಾಡಿದರೆ ಜನರ ಬೆನಿಫಿಟ್ಗಾಗ್ಲಿ ಬೆಟರ್ನೆಸ್ಗಾಗ್ಲಿ ನೀವು ಕೆಲಸ ಮಾಡಿ. ಅದೆಲ್ಲದಕ್ಕಿಂತ ಧರ್ಮ ಅಂತ ಕಿತ್ತಾಡೋರಿಗೆ ಏನ್ ಮಾಡ್ಬೇಕು? ಇವರಿಲ್ಲಿ ಧರ್ಮ ಅಂತ ಕಿತ್ತಾಡ್ಬೋದು, ತಿಳ್ಕೊಂಡು ಮಾತಾಡಿ. ಅವ್ರು ಏನು ಮಾತಾಡಿದ್ರು ಒಂದ್ ನಿಮಿಷ. ಜಮೀರ್ ಅಹಮದ್ ಖಾನ್ ಈಗ ಬಂದ್ರೆ ಅಂತ ಕೇಳಿದಕ್ಕೆ ಇವ್ರ ಪ್ರಶ್ನೆ ಉತ್ತರ ಏನ್ ಬೇಕಾಯ್ತು? ಅವರೊಬ್ರು ಭಾರತೀಯರು ಎಕ್ಸೆಪ್ಟ್ ಮಾಡ್ಬೇಕಾಯ್ತು. ಒಂದು ವೇಳೆ ಯುದ್ಧ ಆಯ್ತು ಅನ್ಕೊಳ್ಳೋಣ, ಒಂದು ವೇಳೆ ಯುದ್ಧ ಆಯ್ತು ಅಂತ ಅನ್ಕೊಳ್ಳೋಣ, ದೇಶದ ಜನರ ಅಥವಾ ನಾಗರಿಕರ ಜವಾಬ್ದಾರಿ ಕರ್ತವ್ಯ ಏನು? ಪರ್ವತದಷ್ಟು ದೊಡ್ಡ ಆಕ್ರೋಶ ಎಲ್ರಿಗೂ ಇದೆ, ಇನ್ನೂ ಕೂಡ ನಿಲ್ಲಿಸ್ತಾ ಇಲ್ಲ. ಪರ್ವತದಷ್ಟು ದೊಡ್ಡ ಆಕ್ರೋಶ ಇದೆ. ಬಟ್ ಯೋಧರೆಲ್ಲರೂ ಕೂಡ ಜೀವವನ್ನ ಬಲಿದಾನವನ್ನ ಕೊಟ್ಟಾದ್ರೂ ಪರವಾಗಿಲ್ಲ, ದೇಶದ ಗಡಿಯನ್ನ ಕಾಯೋಣ, ದೇಶದ ಜನರನ್ನ ರಕ್ಷಣೆ ಮಾಡೋಣ ಅಂತ ಇದ್ದಾರೆ.